ಪುಷ್ಪ 2 ಈ ಚಿತ್ರ ತೆರೆಗೆ ಬರ್ತಿದೆ. ಡಬ್ಬಿಂಗ್ ಮಾಡಿ ಕನ್ನಡದಲ್ಲಿ ಮಾತ್ರ ಹಾಕಬೇಕು ಅನ್ನೋಷ್ಟು ಇದಿಲ್ಲ. ಈ ಕಡೆ ಕನ್ನಡದಲ್ಲಿ ಒಂದಷ್ಟು ಥಿಯೇಟ್ರು, ತೆಲುಗಲ್ಲಿ 600-700 ಥಿಯೇಟ್ರು, ತಮಿಳಲ್ಲಿ ಥಿಯೇಟ್ರು, ಎಲ್ಲ ಥಿಯೇಟ್ರುಗಳನ್ನು ಈ ಪುಷ್ಪ 2ಕ್ಕೆ ಕೊಟ್ಬಿಟ್ರೆ ಕನ್ನಡ ಸಿನಿಮಾಗಳಲ್ಲಿ ಬೀದಿಗೆ ಬೀಳಬೇಕಾ? ಕನ್ನಡಕ್ಕೋಸ್ಕರ ದುಡ್ಡಾಕಿ ಕನ್ನಡ ಚಿತ್ರಗಳನ್ನು ತೆಗೆದಿರುವಂತಹ ಬಿಡುಗಡೆ ಆಗ್ತಾ ಇರುವಂತಹ ಕನ್ನಡ ಚಿತ್ರಗಳೆಲ್ಲ ಯಾವ ರೀತಿ ಅದು ಥಿಯೇಟ್ರ್ ಮುಂದೆ ಬರುತ್ತೆ? ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ? ನಮ್ಮ ಕನ್ನಡ ವಾಣಿಜ್ಯ ಮಂಡಳಿ ಏನು ಮಾಡ್ತಿದ್ಯೋ, ಬಟ್ಟೆ ಕಟ್ಕೊಂಡು ಕೂತಿದ್ಯೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ಹೇಳ್ತೀರಾ ಚಿತ್ರ ಕೊಡಬಾರ್ದು, ಯಾವ ಥಿಯೇಟ್ರಲ್ಲೂ ಕನ್ನಡ ಚಿತ್ರ ತೆಗಿಬಾರ್ದು, ಪುಷ್ಪನ ಹಾಕ್ಬಾರ್ದು ಅಂತ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತೀರಾ, ಇನ್ನೊಂದು ಕಡೆ ಸಾವಿರಾರು ಶೋಗಳನ್ನ ಪುಷ್ಪ 2ಕ್ಕೆ ಕೊಟ್ಟಿದ್ದೀರಾ. ಅದು ₹1 ₹2 ಅಲ್ಲ, ₹100 ₹200 ಅಲ್ಲ, $1,000 $1,500 $2,000. ಯಾವ ರೀತಿಲಿ ನಾವು ದುಡ್ಡನ್ನ ನಮ್ಮ ಕರ್ನಾಟಕದ ದುಡ್ಡನ್ನು ದೋಚ್ಕೊ ಹೋಗ್ತಾ ಇದ್ದಾರೆ ಪರಭಾಷಾ ಚಿತ್ರಗಳು ಅನ್ನೋದು ಇದರಿಂದನೇ ಗೊತ್ತಾಗ್ತಿದೆ. ಹೇಳೋರಿಲ್ಲ, ಕೇಳೋರಿಲ್ಲ. ಏನಾರ ಕೇಳ್ಬಿಟ್ರೆ ಕೆಳಗಡೆ ಕಮೆಂಟ್ಸ್ ಬಾಕ್ಸಲ್ಲಿ ನಮ್ಮವರೇ ಏಸ್ಕೆ ತಿನ್ನೋ ನಮ್ಮ ಕನ್ನಡಿಗರೇ ಬಂದ್ಬಿಟ್ಟು ಪುಷ್ಪ ಚಿತ್ರ ಸೂಪರ್ ಚಿತ್ರ, ಅದಕ್ಕೆ ನೀವು ಮಧ್ಯ ಬಾಯಿ ಹಾಕ್ಬೇಡಿ, ನೀನು ಸರಿ ಇಲ್ಲ, ನೀನು ಅದು ಇದು ಏನೇನೋ ಹೇಳ್ತೀರಾ. ಫಸ್ಟು ಕನ್ನಡಿಗರ ಕಾಲು ಎಳೆಯೋದನ್ನ ಮೊದಲು ನಿಲ್ಲಿಸಿ. ಅರ್ಥ ಆಯ್ತಾ? ನಾವು ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಕನ್ನಡ ಭಾಷೆಯನ್ನು, ಕನ್ನಡ ಚಿತ್ರಗಳನ್ನು, ಕನ್ನಡಕ್ಕೋಸ್ಕರ ಕನ್ನಡಮಯವಾದಂತಹ ಥಿಯೇಟ್ರುಗಳು ಕನ್ನಡ ಹಾಕಲಿ, ಕನ್ನಡ ಚಿತ್ರಗಳು ಬೆಳೀಲಿ, ಅದರಿಂದ ಕನ್ನಡಕ್ಕೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಕರ್ನಾಟಕಕ್ಕೆ ಆದಾಯ ಬರಲಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಯಾವುದೇ ಪರಭಾಷಾ ಚಿತ್ರಗಳನ್ನು ಓಲೈಸ್ಕೊಂಡು ಪರಭಾಷೆಯ ಚಿತ್ರಗಳನ್ನು ಗೆಲ್ಲಿಸಿ ಅಂತ ಹೇಳ್ತಿಲ್ಲ. ಅಷ್ಟು ತಿಳುವಳಿಕೆ ಇಲ್ಲದೆ ಬಂದ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾಡ್ತಿರಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನು ಇಲ್ವಾ? ನೋಡಿ ಹೋಗಿ, ತಮಿಳಲ್ಲಿ, ತೆಲುಗಲ್ಲಿ, ಮಲಯಾಳಿಲಿ ಎಲ್ಲದರಲ್ಲೂ ಶೋಗಳು ಮಾಡಿದ್ರು, ಬಂದು ಮಾತಾಡಿ ಅದ್ರ ಬಗ್ಗೆ. ಕರ್ನಾಟಕಕ್ಕೆ ಬಂದು ಕನ್ನಡ ಮಾತಾಡಿದ್ರ, ಶೋ ಇಟ್ರ, ಈವೆಂಟ್ ಮಾಡಿದ್ರ ಅವರು? ನಮ್ಮ ಕನ್ನಡದ ಬಗ್ಗೆ ಮಾತಾಡಿದ್ರ? ಅಷ್ಟು ಮಾಡದೆ ಹೋದ್ರು ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅದ್ರ ಪರ ವಹಿಸ್ಕೋತಿರಲ್ಲ ನೀವೆಲ್ಲ. ನಿಮ್ಗೇನು ಅನ್ಸಲ್ವಾ? ಸ್ವಾಭಿಮಾನ ಅನ್ನೋದೇ ಇಲ್ವಾ ನಿಮಗೆ? ನಮ್ಮ ಸರ್ಕಾರ ಅಂತೂ ಅದನ್ನು ಹೇಳ್ತಾನೆ ಇದ್ದೀವಿ, ₹100 ₹150 ಒಳಗಡೆ ಟಿಕೆಟ್ ರೇಟ್ ಇಕ್ಕಿ ಕನ್ನಡಿಗರ ದುಡ್ಡನ್ನ ಫೋಲ್ ಆಗ್ತಿದೆ. ಅದೆಲ್ಲ ಹೊರ ರಾಜ್ಯದ ಸಂಪತ್ತಾಗ್ತಿದೆ. ಅದನ್ನು ಎಷ್ಟು ಅವರು ಫಿಲಮ್ ಇಂಡಸ್ಟ್ರಿಯವರು, ವಾಣಿಜ್ಯ ಮಂಡಳಿ ಹೇಳಿದ್ರು ಕೇಳ್ತಿಲ್ಲ, ಜನಗಳು ಹೇಳಿದ್ರು ಕೇಳ್ತಿಲ್ಲ. ನಿಮಗೆ ನಿಮ್ಮದೇ ಆದ ಒಂದು ತಲೆಯಲ್ಲಿ ಮದ ಹತ್ತಂಗೆ ಆಡ್ತಾ ಇದ್ದೀರಾ. ಇದೇ ಮುಂದುವರಿತಿದ್ರೆ ಕನ್ನಡ ಚಿತ್ರಗಳು, ಕನ್ನಡಿಗರು ಬೀದಿಗೆ ಬೀಳಬೇಕಾಗುತ್ತೆ. ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ಲದೇ ಇರೋ ಥರ ಮಾತಾಡೋ ಈ ಏಸ್ಕೆ ತಿನ್ನೋ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕೋ ಪರಭಾಷಕರನ್ನ ಓಲೈಸ್ಕೊಳ್ಳೋ ನನ್ನ ಮಕ್ಕಳ ಕಮೆಂಟ್ಸ್ ಹಾಕ್ತಾರ. ನಿಮಗೆ ಹೇಳ್ತಾ ಇರೋದು, ನೀವು ಕಮೆಂಟ್ಸ್ ಹಾಕೋದ್ರಿಂದ ಇಲ್ಲಿ ಯಾರಿಗೂ ಏನೂ ಆಗ್ಬಿಡಲ್ಲ. ಸ್ವಾಭಿಮಾನ ಬೇಡವಾ? ಆ ಹೀರೋಯಿನ್ಗಂತೂ ಅದು ಏನು ಹೇಳಬೇಕು? ಅಮ್ಮ ತಾಯಿ ಕನ್ನಡದಲ್ಲಿ ಮಾತಾಡ್ತೀಯಾ, ಕನ್ನಡದಿಂದ ಬೆಳೆದೋದೆ, ಆದರೆ ಕನ್ನಡ ಡಬ್ ಮಾಡಿಲ್ಲ. ತಮಿಳಲ್ಲಿ, ತೆಲುಗಲ್ಲಿ ಎಲ್ಲದರಲ್ಲೂ ಡಬ್ ಮಾಡ್ತೀಯಾ. ಸ್ವಾಭಿಮಾನ ಇಲ್ದಿರೋರು, ನಿಯತ್ತಿಲ್ದಿರೋರು, ಯಾವುದ್ರಲ್ಲೂ ನಿಮಗೆ ಒಂದು ಸ್ವಲ್ಪನೂ ನಿಯತ್ ಅನ್ನೋದೇ ಇಲ್ಲ. ಕನ್ನಡಿಗರು ಬೆಳೆಸ್ಬೇಕು, ಕನ್ನಡಿಗರು ಬೆಳೆಸೋವರೆಗೂ ಇಲ್ಲಿಂದ ತಿನ್ಕೊಂಡು ಇಲ್ಲಿಂದ ಜೈಕಾರ ಹಾಕ್ಸ್ಕೊತೀರಾ. ಬೆಳೆದು ಹೋಯ್ತಾ ಇದ್ದಂಗೆ ಪರಭಾಷಕರನ್ನ, ಪರ ಚಿತ್ರಗಳನ್ನ ಓಲೈಸ್ಕೊಂಡು ಅವ್ರ ಜೊತೆಲೇ ಹೊಂಟೋಯ್ತೀರ. ನಾಚಿಕೆ ಆಗಬೇಕು ನಿಮಗೆಲ್ಲ. ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ.